ಬಂಪರ್ ಲಾಟ್ರಿ, ಧನಲಕ್ಷ್ಮಿ ಲಾಟ್ರಿ, ಭಾಗ್ಯಲಕ್ಷ್ಮಿ ಲಾಟರಿ, ಮಹಾಲಕ್ಷ್ಮಿ ಲಾಟರಿ, ಅಷ್ಟಲಕ್ಷ್ಮಿ ಲಾಟರಿ. ಇದು ದಶಕಗಳ ಹಿಂದಿದ್ದ ಕರ್ನಾಟಕ ರಾಜ್ಯ ಲಾಟರಿಯ ಹೆಸರುಗಳು. ಲಾಟ್ರಿ ಹೊಡೆದ್ರೆ ಅಬಬಾ ಲಾಟ್ರಿ ಅನ್ನೋ ಸಂತಸ. ಲಾಟ್ರಿ ಹೊಡೆದೇ ಲಾಸ್ ಆಗಿ ಉಲ್ಟಾ ಹೊಡೆದ್ರೆ ಅಯ್ಯಯ್ಯೋ ಅಬ್ಬಬ್ಬಾ ಬೇಡಪ್ಪ ಈ ಲಾಟ್ರಿ ಸಹವಾಸ ಬೇಡವೇ ಬೇಡ ಅನ್ನೋ ದುಃಖ. ಇಂತಹ ಲಾಟ್ರಿಗೆ ಅದು ನಿಷೇಧವಾಗಿದ್ದೇಕೆ? ಕರ್ನಾಟಕದಲ್ಲಿ ಇದಕ್ಕೇನೆ ಒಂದು ಇತಿಹಾಸ ಇದೆ. ಈಗ ಮತ್ತೆ ಲಾಟರಿ ಪುನರಾರಂಭ ಮಾಡಬೇಕು ಅಂತ ಲಾಟರಿ ಮಾರಾಟಗಾರರ ಮಹಾಸಂಘ ಎದ್ದು ನಿಂತಿದೆ. ಹಾಗೆ ನಿಂತವರ ಕೈಯಲ್ಲಿ ನ್ಯಾಯಾಲಯದ ಆದೇಶ ಕೂಡ ಇದೆ. ಹಾಗಾದರೆ ರಾಜ್ಯದಲ್ಲಿ ಮತ್ತೆ ಲಾಟ್ರಿ ಆರಂಭ ಆಗುತ್ತಾ? ಕರ್ನಾಟಕದಲ್ಲಿ ಲಾಟ್ರಿ ಬ್ಯಾನ್ ಆಗಿದ್ದು ಯಾವಾಗ, ಹೇಗೆ, ಯಾಕೆ, ಅದರ ಪರಿಣಾಮಗಳೇನು ನೋಡೋಣ ಎಳೆ ಎಳೆಯಾಗಿ. ಲಾಟರಿ ಪುನರ್ ಆರಂಭಕ್ಕೆ ಮಾರಾಟಗಾರರ ಮನವಿ. ರಾಜ್ಯದಲ್ಲಿ ಲಾಟರಿ ಮಾರಾಟ ಮತ್ತೆ ಬೇಕಾ? ನೋಡಿ, ಕರ್ನಾಟಕದಲ್ಲಿ ಲಾಟರಿ ಬ್ಯಾನ್ ಆಗಿ ದಶಕಗಳೇ ಕಳೆದು ಹೋಗಿದೆ. ಈಗ ಕರ್ನಾಟಕ ರಾಜ್ಯ ಲಾಟರಿ ಮಾರಾಟಗಾರರ ಮಹಾಸಂಘ ಮತ್ತೆ ಲಾಟರಿ ವ್ಯಾಪಾರವನ್ನ ರಾಜ್ಯದಲ್ಲಿ ಪುನರಾರಂಭ ಮಾಡಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದೆ. ಅದ್ಯಾಕಂದ್ರೆ ಲಾಟರಿ ಪುನರಾರಂಭಕ್ಕೆ ಅವಕಾಶ ಕೊಡಬೇಕು ಅಂತ ಹೈಕೋರ್ಟ್ನಲ್ಲಿ ದಾವೆ ಹೂಡಿತ್ತು. ಇದೀಗ ಲಾಟರಿ ಕಾಯ್ದೆ 1998ರ ಸೆಕ್ಷನ್ 4ರ ಅನುಸಾರ ರಾಜ್ಯದಲ್ಲಿ ಲಾಟರಿ ವ್ಯಾಪಾರ ಮರುಜಾರಿಗೊಳಿಸಬಹುದು ಅಂತ ಕೋರ್ಟ್ ಹೇಳಿರುವ ಹಿನ್ನೆಲೆಯಲ್ಲಿ ಈಗ ಮತ್ತೆ ಲಾಟರಿ ಚರ್ಚೆ ಮುನ್ನೆಲೆಗೆ ಬಂದಿದೆ. ಹೀಗಾಗಿ ಲಾಟರಿ ಚರ್ಚೆ ಈಗ ರಾಜ್ಯದಲ್ಲಿ ಒಂದು ಹೊಸ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಇದಕ್ಕೆ ಲಾಟರಿ ಮಾರಾಟಗಾರರ ಸಂಘ ಕೊಡ್ತಿರುವಂತಹ ಕಾರಣ ಏನಪ್ಪಾ ಅಂದ್ರೆ, ನೋಡಿ, ನೆರೆ ರಾಜ್ಯಗಳಾದ ಕೇರಳ, ಗೋವಾ ಮತ್ತು ಮಹಾರಾಷ್ಟ್ರದ ಲಾಟರಿಗಳು ಕರ್ನಾಟಕದಲ್ಲಿ ಅಕ್ರಮವಾಗಿ ಮಾರಾಟವಾಗ್ತಿವೆ. ಇದರಿಂದಾಗಿ ಪ್ರತಿ ವರ್ಷ ರಾಜ್ಯ ಸರ್ಕಾರಕ್ಕೆ ಬರಬೇಕಾದ ಸುಮಾರು 6,000 ಕೋಟಿ ರೂಪಾಯಿಗಳ ಭಾರಿ ಆದಾಯವು ನೆರೆ ರಾಜ್ಯಗಳ ಪಾಲಾಗ್ತಾ ಇದೆ ಎಂಬುದು ಮಾರಾಟಗಾರರ ಪ್ರಮುಖ ವಾದವಾಗಿದೆ. ಅಕ್ರಮ ಲಾಟರಿ ಜಾಲಕ್ಕೆ ಕಡಿವಾಣ ಹಾಕಲು ಸರ್ಕಾರವೇ ಸ್ವತಃ ಕಾನೂನುಬದ್ಧವಾಗಿ ಲಾಟರಿಯನ್ನ ಪುನರಾರಂಭಿಸಬೇಕು ಎಂಬ ಬೇಡಿಕೆ ಲಾಟರಿ ಮಾರಾಟಗಾರರ ಸಂಘದಿಂದ ತೀವ್ರಗೊಂಡಿದೆ. ಆದರೆ ಈ ಹೊತ್ತಿನಲ್ಲಿ ನಾವು ಯೋಚಿಸಬೇಕಾದಂತಹ ಬಹುಮುಖ್ಯ ಪ್ರಶ್ನೆ ಏನಪ್ಪಾ ಅಂದ್ರೆ, ಕೇವಲ ಆದಾಯದ ದೃಷ್ಟಿಯಿಂದ ಕರ್ನಾಟಕದಲ್ಲಿ ಲಾಟರಿಯನ್ನ ಮತ್ತೆ ಆರಂಭಿಸಬೇಕೆ? ಹಾಗೇನಾದ್ರೂ ಲಾಟರಿ ಪುನರಾರಂಭವನ್ನ ಮಾಡಿದ್ರೆ ಆಗ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಮೇಲೆ ಯಾವ ರೀತಿಯ ಸಾಮಾಜಿಕ ಪರಿಣಾಮ ಬೀರಬಹುದು ಅನ್ನೋದು ಸದ್ಯದ ಚರ್ಚೆಯ ಪ್ರಶ್ನೆ. ಬರೀ ಲಾಟ್ರಿ ಅಲ್ಲ, ಅಬ್ಬಬ್ಬಾ ಲಾಟ್ರಿ. 2007ರಲ್ಲಿ ಸಂಪೂರ್ಣ ಲಾಟರಿ ನಿಷೇಧ. ಸರ್ಕಾರದ ಕಠಿಣ ಐತಿಹಾಸಿಕ ನಿರ್ಧಾರ. ನೋಡಿ, ಕರ್ನಾಟಕದಲ್ಲಿ ಲಾಟರಿ ಇತಿಹಾಸವನ್ನ ತಿರುವಿ ಹಾಕಿದ್ರೆ 2007ನೇ ವರ್ಷ ಅತ್ಯಂತ ನಿರ್ಣಾಯಕವಾದದ್ದು. ಅಂದಿನ ಜೆಡಿಎಸ್ ಬಿಜೆಪಿ ಮೈತ್ರಿ ಸರ್ಕಾರವು ರಾಜ್ಯದಲ್ಲಿ ಲಾಟರಿ ಮಾರಾಟವನ್ನ ಸಂಪೂರ್ಣವಾಗಿ ನಿಷೇಧಿಸಲು ತೀರ್ಮಾನಿಸಿತು. ಇನ್ನು ಆ ದಿನಗಳಲ್ಲಿ ಮುಖ್ಯವಾಗಿ ಬಡವರು, ದಿನಗೂಲಿ ನೌಕರರು ಮತ್ತು ಮಧ್ಯಮ ವರ್ಗದ ಜನರು ತಮ್ಮ ಕಷ್ಟದ ಗಳಿಕೆಯನ್ನ ಲಾಟರಿಗಾಗಿ ವ್ಯಯಿಸಿ ಬೀದಿಗೆ ಬೀಳ್ತಿದ್ದಾರೆ ಎಂಬ ತೀವ್ರ ಆತಂಕದ ಹಿನ್ನೆಲೆಯಲ್ಲಿ ಈ ಒಂದು ದೃಢ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಅಂದಿನ ದಿನಗಳಲ್ಲಿ ಸಾರ್ವಜನಿಕ ವಲಯದಲ್ಲಿ ಹಾಗೂ ಮುಖ್ಯವಾಗಿ ಮಹಿಳಾ ಸಂಘಟನೆಗಳಿಂದ ವ್ಯಾಪಕ ಪ್ರತಿಭಟನೆಗಳು ಕೂಡ ನಡೆದಿದ್ದವು. ಲಾಟರಿ ವ್ಯಸನದಿಂದಾಗಿ ಲಕ್ಷಾಂತರ ಕುಟುಂಬಗಳು ಆರ್ಥಿಕವಾಗಿ ಧ್ವಂಸವಾಗುತ್ತಿವೆ ಎನ್ನುವ ಸಾಮಾಜಿಕ ಕಾಳಜಿಯಿಂದ ಸರ್ಕಾರವು ಕಠಿಣ ಕಾನೂನಿನ ಮೂಲಕ ಲಾಟರಿಯನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿತು. ಲಾಟರಿ ನಿಷೇಧವಾದ ನಂತರ ರಾಜ್ಯದಲ್ಲೇ ಮಿಶ್ರ ಆರ್ಥಿಕ ಮತ್ತು ಸಾಮಾಜಿಕ ಪರಿಣಾಮಗಳು ಕಂಡುಬಂದವು. ಅತ್ತ ಲಕ್ಷಾಂತರ ಕುಟುಂಬಗಳ ಆರ್ಥಿಕ ಸ್ಥಿತಿಯ ರಕ್ಷಣೆ ಆದರೆ, ಇತ್ತ ಲಾಟರಿ ಮಾರಾಟಗಾರರು ತಾವು ಆದಾಯ ನಷ್ಟವನ್ನು ಅನುಭವಿಸಿರುವಂತಹ ಹಾಗೂ ಆ ಅಳಲನ್ನು ತೋಡ್ಕೊಂಡಿದ್ದಾರೆ. ಇದರ ನಡುವೆ ಅಕ್ರಮ ಲಾಟರಿ ಜಾಲಗಳು ಕೂಡ ಸೃಷ್ಟಿಯಾದವು. ಲಾಟರಿ ನಿಷೇಧದಿಂದ ಆದ ಸಕಾರಾತ್ಮಕವಾಗಿ ಆಗಿರುವ ಬದಲಾವಣೆಗಳೇನು ಎಲ್ಲವನ್ನೂ ಕೂಡ ನೋಡ್ತಾ ಹೋದ್ರೆ, ಮೊದಲಿಗೆ ಲಾಟರಿ ನಿಷೇಧದಿಂದಾದ ಸಕಾರಾತ್ಮಕ ಮುಖವನ್ನು ನೋಡುವುದಾದರೆ, ಲಾಟರಿ ವ್ಯಸನಕ್ಕೆ ಬಲಿಯಾದ ಲಕ್ಷಾಂತರ ಬಡವರನ್ನ ರಕ್ಷಣೆ ಮಾಡಿದಂತಾಯಿತು. ಸಣ್ಣ ಉಳಿತಾಯದ ಹಣವನ್ನ ಲಾಟರಿಗೆ ಹಾಕಿ ಲಾಸ್ ಮಾಡಿಕೊಳ್ತಿದ್ದಂತಹ ಬಹುತೇಕ ಕುಟುಂಬಗಳು ಬಚಾವಾದವು. ಲಾಟರಿಗೆ ಹಾಕುತ್ತಿದ್ದಂತಹ ಹಣವೇ ಸಂಕಷ್ಟದಲ್ಲಿದ್ದ ಕುಟುಂಬಗಳ ಪಾಲಿಗೆ ಸಣ್ಣ ಉಳಿತಾಯ ಆಯಿತು. ಇದರ ಬೆನ್ನಲ್ಲೇ ಬಡ ಕುಟುಂಬಗಳ ಆರ್ಥಿಕ ಪರಿಸ್ಥಿತಿ ಗಮನಾರ್ಹವಾಗಿ ಸುಧಾರಿಸಿತು ಎಂಬ ವರದಿಗಳು ಕೂಡ ಬಂದವು. ಪ್ರತಿದಿನ ದುಡಿದ ಹಣವನ್ನ ಲಾಟರಿ ಅಂಗಡಿಗೆ ಸುರಿತಾ ಇದ್ದಂತಹ ಕಾರ್ಮಿಕರು ಆ ಹಣವನ್ನ ತಮ್ಮ ಮಕ್ಕಳ ಶಿಕ್ಷಣ, ಆರೋಗ್ಯ ಮತ್ತು ದಿನಸಿ ಅಗತ್ಯಗಳಿಗಾಗಿ ಬಳಸಲು ಪ್ರಾರಂಭಿಸಿದರು. ಲಾಟರಿಗೆ ಸುರಿಯದೆ ಉಳಿಸಿರುವಂತಹ ಚಿಕ್ಕಾಸು ಬಡವರ ಮನೆಗೆ ಬೆಳಕು ತಂದಿತು ಎಂಬ ವರದಿಗಳು ಆ ದಿನಗಳಲ್ಲಿ ಪ್ರಕಟವಾದವು. ಆದರೆ ಲಾಟರಿ ನಿಷೇಧದ ನಂತರ ಕಂಡು ಬಂದಿರುವಂತಹ ಇದರ ಮತ್ತೊಂದು ಮುಖವೂ ಕೂಡ ಅಷ್ಟೇ ತೀವ್ರವಾಗಿತ್ತು.
ಆ ವಿವರ ಹೀಗಿದೆ ನೋಡಿ. ಲಾಟರಿ ಉದ್ಯಮವನ್ನು ನಂಬಿಕೊಂಡಿದ್ದಂತಹ ಎಂಎಸ್ಐಎಲ್ನಿಂದ ಅಧಿಕೃತವಾಗಿ ನೋಂದಣಿಯಾಗಿದ್ದ ಸುಮಾರು 17 ಲಕ್ಷ ಅಧಿಕೃತ ಲಾಟರಿ ಮಾರಾಟಗಾರರು ಮತ್ತು ಅವರ ಕುಟುಂಬಗಳು ಏಕಾಏಕಿ ಉದ್ಯೋಗವನ್ನು ಕಳೆದುಕೊಂಡು ತೀವ್ರ ಸಂಕಷ್ಟಕ್ಕೆ ಸಿಲುಕಿದರು ಎಂಬ ವರದಿಗಳು ಕೂಡ ಬಂದವು. ಅಷ್ಟೇ ಅಲ್ಲದೆ ಕಾನೂನುಬದ್ಧ ಲಾಟರಿ ನಿಲ್ತಾ ಇದ್ದಂತೆಯೇ ತೆರೆಮರೆಯಲ್ಲಿ ಅಕ್ರಮ ಲಾಟರಿ ದಂಧೆ ಮತ್ತು ನಂಬರ್ ದಂಧೆಗಳು ವ್ಯಾಪಕವಾಗಿ ತಲೆ ಎತ್ತಿದವು. ಸರ್ಕಾರಕ್ಕೆ ಬರಬೇಕಾಗಿದ್ದ ಕಾನೂನಾತ್ಮಕ ಆದಾಯ ನಿಂತು ಹೋಯಿತು. ಆದರೆ ಅಕ್ರಮ ಮಾರಾಟ ಸಂಪೂರ್ಣವಾಗಿ ನಿಲ್ಲಲಿಲ್ಲ ಎಂಬುದಕ್ಕೆ ಪದೇ ಪದೇ ದಾಖಲಾದ ಪ್ರಕರಣಗಳೇ ಇದಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಇದು ಕರ್ನಾಟಕ ರಾಜ್ಯ ಲಾಟರಿ ಮಾರಾಟ ನಿಂತು ಹೋದ ನಂತರ ಕಂಡುಬಂದಿರುವಂತಹ ಮತ್ತೊಂದು ಆಯಾಮ. ಆದರೆ ಇದು ನಿಂತು ಹೋದ ಮೇಲೆ ಶುರುವಾದಂತಹ ಆನ್ಲೈನ್ ಲಾಟರಿ ವ್ಯವಸ್ಥೆಯ ಪರಿಣಾಮ ಇದಕ್ಕಿಂತಲೂ ಕೂಡ ಘೋರವಾಗಿತ್ತು. ಲಾಟರಿ ನಿಷೇಧಕ್ಕೂ ಮುನ್ನ ಕರ್ನಾಟಕದಲ್ಲಿ ವಿವಿಧ ರೀತಿಯ ಲಾಟರಿ ಮಾದರಿಗಳು ಚಾಲ್ತಿಯಲ್ಲಿದ್ದವು. ಅವುಗಳಲ್ಲಿ ಅತ್ಯಂತ ಜನಪ್ರಿಯ ಹಾಗೂ ಅಷ್ಟೇ ಅಪಾಯಕಾರಿಯಾಗಿದ್ದುದು ಅಂದರೆ ಒಂದಂಕಿ ಲಾಟರಿ ಅಥವಾ ಸಿಂಗಲ್ ಡಿಜಿಟ್ ಲಾಟರಿ. ಕೇವಲ ಒಂದು ನಂಬರ್ ಆಧಾರದ ಮೇಲೆ ಪ್ರತಿ ಗಂಟೆಗೆ ಅಥವಾ ಪ್ರತಿದಿನ ಅದೃಷ್ಟ ಪರೀಕ್ಷೆ ನಡೀತಾ ಇತ್ತು. ಅತಿ ಕಡಿಮೆ ಹಣಕ್ಕೆ ಸಿಗ್ತಾ ಇದ್ದಂತಹ ಕಾರಣ ಬಡವರು ಇದಕ್ಕೆ ದಾಸರಾಗ್ತಾ ಇದ್ರು. ಇದರ ಬೆನ್ನಲ್ಲೇ ತಂತ್ರಜ್ಞಾನದ ಮುಖವಾಡದೊಂದಿಗೆ ಎಂಟ್ರಿ ಕೊಟ್ಟಿದ್ದು ಪ್ಲವಿನ್ ಮತ್ತು ಇತರ ಆನ್ಲೈನ್ ಲಾಟರಿಗಳು. ಕಂಪ್ಯೂಟರ್ ಪರದೆಯ ಮೇಲೆ ಮೂಡಿ ಬರ್ತಿದ್ದಂತಹ ಆ ಲಾಟರಿಗಳು ಬಡ ಮಧ್ಯಮ ವರ್ಗದ ಯುವಕರನ್ನ ಸೆಳಿತಾ ಇದ್ವು. ಕ್ಷಣಾರ್ಧದಲ್ಲಿ ಕೋಟ್ಯಾಧಿಪತಿಯಾಗುವಂತಹ ಆಸೆಗೆ ಬಿದ್ದು ಜನರು ತಮ್ಮ ಆಸ್ತಿ ಪಾಸ್ತಿಗಳನ್ನು ಕಳೆದುಕೊಂಡ ಉದಾಹರಣೆಗಳು ಸಾಕಷ್ಟಿವೆ. ಈ ಮಾದರಿಗಳು ಕೇವಲ ವ್ಯಾಪಾರವಾಗಿರದೆ ಒಂದು ತೀವ್ರವಾದ ಸಾಮಾಜಿಕ ಪಿಡುಗಾಗಿ ಮಾರ್ಪಟ್ಟಿತ್ತು. ಇಂದು ಲಾಟರಿ ಪುನರಾರಂಭದ ಪರವಾಗಿ ಇರುವವರು ಮಂಡಿಸುವಂತಹ ಪ್ರಮುಖ ವಾದ ಏನಪ್ಪಾ ಅಂದ್ರೆ, ಆರ್ಥಿಕತೆ ಕೇರಳದ ಮಾದರಿಯಲ್ಲಿ ಜವಾಬ್ದಾರಿತವಾಗಿ ಲಾಟರಿನ ನಡೆಸಿದರೆ ಸರ್ಕಾರಕ್ಕೆ ವಾರ್ಷಿಕ ಸಾವಿರಾರು ಕೋಟಿ ರೂಪಾಯಿ ಲಾಭ ಸಿಗುತ್ತದೆ. ಅದನ್ನ ಅಭಿವೃದ್ಧಿ ಕೆಲಸಗಳಿಗೆ ಬಳಸಬಹುದು ಮತ್ತು ಉದ್ಯೋಗ ಕಳೆದುಕೊಂಡ ಮಾರಾಟಗಾರರಿಗೆ ಮತ್ತೆ ಬದುಕು ಸಿಗುತ್ತದೆ ಎಂಬುದು. ಆದರೆ ಇದರ ವಿರುದ್ಧವಾಗಿ ಕೇಳಿಬರುತ್ತಿರುವಂತಹ ಧ್ವನಿಗಳು ಅತ್ಯಂತ ಪ್ರಬಲವಾಗಿವೆ. ಸರ್ಕಾರದ ಆದಾಯಕ್ಕಿಂತ ಜನರ ಮತ್ತು ಸಮಾಜದ ಹಿತ ಮುಖ್ಯ ಎಂಬುದನ್ನು ಅದು ಪ್ರತಿಧ್ವನಿಸ್ತಾ ಇದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು.